ಸಿಟಿ ರವಿ ಹಾಗೂ ಹೆಬ್ಬಾಳ್ಕರ್ ಮಧ್ಯೆ ಟಾಕ್ ಫೈಟ್ ಶುರುವಾಗಿದೆ. ಟಾಕ್ ಫೈಟ್ ನಲ್ಲಿ ಪದೇ ಪದೇ ರಾಹುಲ್ ಗಾಂಧಿ ಹೆಸರನ್ನ ಉಲ್ಲೇಖ ಮಾಡಲಾಗ್ತಾ ಇದೆ. ಡರ್ಟಿ ಪಾಲಿಟಿಕ್ಸ್ ಇದು. ಸಿಟಿ ರವಿ ಮತ್ತು ಹೆಬ್ಬಾಳ್ಕರ್ ಮಧ್ಯೆ ಟಾಕ್ ಫೈಟ್ ಶುರುವಾಗಿದೆ. ಟಾಕ್ ಫೈಟ್ ನಲ್ಲಿ ಪದೇ ಪದೇ ರಾಹುಲ್ ಗಾಂಧಿ ಹೆಸರನ್ನ ಉಲ್ಲೇಖವನ್ನ ಮಾಡಲಾಗ್ತಾ ಇದೆ. ರಾಹುಲ್ ಗಾಂಧಿ ಹೆಸರು ಉಲ್ಲೇಖದಿಂದಾಗಿ ಕಾಂಗ್ರೆಸ್ ಹೈಕಮಾಂಡ್ ಈಗಾಗಲೇ ಗರಂ ಆಗಿದೆ. ರಾಜ್ಯ ನಾಯಕರಿಗೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ವಾರ್ನನ್ನ ಕೂಡ ಮಾಡಿದ್ದಾರೆ. ರಾಹುಲ್ ಗಾಂಧಿ ಡ್ರಗ್ ಅಡಿಕ್ಟ್ ಎಂದಿದ್ದಕ್ಕೆ ಕೊಲೆಗಾರ ಪದ ಬಳಕೆಯನ್ನ ಮಾಡಲಾಗಿದೆ. ಕೊಲೆಗಾರ ಪದ ಬಳಸಿದೆ ಎಂದಿರುವ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್. ಡರ್ಟಿ ಪಾಲಿಟಿಕ್ಸ್. ಸಿಟಿ ರವಿ ಹೆಬ್ಬಾಳ್ಕರ್ ಮಧ್ಯೆ ಇದೀಗ ಟಾಕ್ ಫೈಟ್ ಶುರುವಾಗಿದೆ. ಟಾಕ್ ಫೈಟ್ ನಲ್ಲಿ ಪದೇ ಪದೇ ರಾಹುಲ್ ಗಾಂಧಿ ಅವರ ಹೆಸರನ್ನ ಉಲ್ಲೇಖವನ್ನ ಮಾಡಲಾಗ್ತಾ ಇದೆ. ರಾಗ ಹೆಸರು ಉಲ್ಲೇಖದಿಂದಾಗಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇದೀಗ ಗರಂ ಆಗಿದೆ. ರಾಜ್ಯ ನಾಯಕರಿಗೆ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಕೆಸಿ ವೇಣುಗೋಪಾಲ್ ರವರು ಈಗಾಗಲೇ ವಾರ್ನಿಂಗ್ ಅನ್ನ ಕೂಡ ಕೊಟ್ಟಿದ್ದಾರೆ. ಇನ್ನು ರಾಹುಲ್ ಗಾಂಧಿ ಡ್ರಗ್ ಅಡಿಕ್ಟ್ ಎಂದಿದ್ದಕ್ಕೆ ಕೊಲೆಗಾರ ಪದ ಬಳಸಿದೆ ಎಂದಿರುವ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ರೀತಿ ಹೇಳಿಕೆಯನ್ನ ಕೂಡ ನಡೆದಿದ್ದಾರೆ. ಇನ್ನು ಘಟನೆ ನಡೆದ ಸಂದರ್ಭದಲ್ಲೇ ಹೈಕಮಾಂಡ್ಗೆ ಮಾಹಿತಿಯನ್ನ ಕೂಡ ನೀಡಿದ್ದಾರೆ. ಕೈ ನಾಯಕರು ಈಗಾಗಲೇ ಹೈಕಮಾಂಡ್ಗೆ ಎಲ್ಲಾ ಮಾಹಿತಿಯನ್ನ ಕೂಡ ನೀಡಿದ್ದಾರೆ. ಸಭಾಪತಿ ಕೊಠಡಿಯಲ್ಲೇ ಇದ್ದಾಗ ಪರಿಷತ್ ಸದಸ್ಯನಿಗೆ ಕೆಸಿ ವೇಣುಗೋಪಾಲ್ ಕರೆಯನ್ನ ಕೂಡ ಮಾಡಿದ್ರು. ಕರೆಯನ್ನ ಮಾಡಿ ಈ ಕುರಿತು ವಿಚಾರವನ್ನ ಕೂಡ ಮಾಡಿದ್ದಾರೆ. ತಕ್ಷಣ ಘಟನೆಯ ಮಾಹಿತಿ ರಾಘ ಗಮನಕ್ಕೆ ತಂದಿದ್ದಾರೆ ಕೆಸಿ ವೇಣುಗೋಪಾಲ್ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಘಟನೆ ಸಂದರ್ಭದಲ್ಲೇ ಹೈಕಮಾಂಡ್ಗೆ ಕೈ ನಾಯಕರು ಇದೀಗ ಮಾಹಿತಿಯನ್ನ ನೀಡಿದ್ದಾರೆ. ಸಭಾಪತಿ ಕೊಠಡಿಯಲ್ಲೇ ಇದ್ದಾಗ ಪರಿಷತ್ ಸದಸ್ಯನಿಗೆ ಕೆಸಿ ವೇಣುಗೋಪಾಲ್ ಕರೆಯನ್ನ ಮಾಡಿದ್ದಾರೆ. ತಕ್ಷಣ ಘಟನೆ ಮಾಹಿತಿ ರಾಹುಲ್ ಗಾಂಧಿ ಗಮನಕ್ಕೆ ತಂದಿದ್ದಾರೆ ವೇಣುಗೋಪಾಲ್ ರವರು. ಈಗ ನನ್ನ ಹೆಸರು ಎಳೆದು ತರಬೇಡಿ ಎಂದು ರಾಹುಲ್ ಗಾಂಧಿ ಗರಂ ಆಗಿದ್ದಾರೆ ಸರ್ಕಾರದ ವಿರುದ್ಧ, ಬಿಜೆಪಿ ಸರ್ಕಾರದ ವಿರುದ್ಧ. ಬಳಿಕ ಸಚಿವರಿಗೆ ವಾರ್ನಿಂಗ್ ಅನ್ನ ಕೂಡ ಮಾಡಿದ್ದಾರೆ ಕೆಸಿ ವೇಣುಗೋಪಾಲ್ ರವರು. ಕೆಸಿ ವೇಣುಗೋಪಾಲ್ ಮಾತು ಮುಗಿಸುತ್ತಿದ್ದಂತೆ ಪರಿಷತ್ ಸದಸ್ಯನ ವಿರುದ್ಧ ಕಿಡಿಕಾರಿದ್ದಾರೆ. ಕರೆ ಸ್ವೀಕರಿಸಿ ಸಚಿವರಿಗೆ ಫೋನ್ ನೀಡಿದ್ದಕ್ಕೆ ಗರಂ ಆಗಿದ್ರು ಸಚಿವರು ಎನ್ನುವ ಮಾಹಿತಿ ಸಿಗ್ತಾ ಇದೆ. ಇನ್ನು ಘಟನೆ ಸಂದರ್ಭದಲ್ಲಿ ಹೈಕಮಾಂಡ್ಗೆ ಕೈ ನಾಯಕರು ಮಾಹಿತಿಯನ್ನ ಕೂಡ ನೀಡಿದ್ದಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಹಾಗೂ ಸಿಟಿ ರವಿ ವಿರುದ್ಧ ಇದೀಗ ಟಾಕ್ ಫೈಟ್ ಶುರುವಾಗಿದೆ. ಸದನದಲ್ಲಿ ಸಿಟಿ ರವಿ ಅವರು ಒಂದು ಅವಾಚ್ಯ ಶಬ್ದವನ್ನ ಬಳಕೆ ಮಾಡಿದ್ರು. ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಒಂದು ಅವಾಚ್ಯ ಶಬ್ದವನ್ನ ಬಳಕೆ ಮಾಡಿದ್ರು. ಆ ವಿಚಾರ ಇದೀಗ ಸಾಕಷ್ಟು ಸಂಚಲನವನ್ನ ಮೂಡಿಸ್ತಾ ಇದೆ ರಾಜ್ಯದಲ್ಲಿ. ಈಗಾಗಲೇ ಸಿಟಿ ರವಿ ಅವರನ್ನ ಅರೆಸ್ಟ್ ಅನ್ನ ಕೂಡ ಮಾಡಲಾಗಿತ್ತು. ಸಿಟಿ ರವಿ ವಿರುದ್ಧ ಲಕ್ಷ್ಮಿ ಹೆಬ್ಬಾಳ್ಕರ್ ಒಂದು ದೂರನ್ನ ಕೂಡ ಸಲ್ಲಿಸಿದ್ರು. ಅದಾದ ಬಳಿಕ ಅವರ ವಿರುದ್ಧ ಎಫ್ಐಆರ್ ಕೂಡ ಈಗಾಗಲೇ ದಾಖಲಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಹನುಮಂತು ಅವರು. ಹನುಮಂತು, ಇದೀಗ ಸಿಟಿ ರವಿ ಹಾಗೂ ಲಕ್ಷ್ಮಿ ಹೆಬ್ಬಾಳ್ಕರ್ ಮಧ್ಯೆ ಟಾಕ್ ಫೈಟ್ ಶುರುವಾಗಿದೆ. ಈ ಕುರಿತು ಏನೆಲ್ಲ ಅಪ್ಡೇಟ್ಸ್ ಇದೆ ಹನುಮಂತು? ತೇಜಸ್ವಿನಿ, ಇಡೀ ರಾಜ್ಯ ರಾಜಕಾರಣದ ದಿಕ್ಕನ್ನ ಚಳಿಗಾಲದ ಕೊನೆಯ ದಿನದ ಅಧಿವೇಶನ ಬದಲಾಯಿಸಿತು ಅಂತಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಉತ್ತರ ಕರ್ನಾಟಕದ ಸಮಸ್ಯೆಗಳ ವಿಚಾರಕ್ಕೆ ಚರ್ಚೆ ಆಗ್ಬೇಕಾದಂತ ಸಂದರ್ಭದಲ್ಲಿ ಈ ರೀತಿಯ ರಾಜಕೀಯ ಜಟಾಪಟಿ ಶುರುವಾಯಿತು. ಮತ್ತೆ ಆ ಒಂದು ಇನ್ಸಿಡೆಂಟ್ ಏನಾಯ್ತು, ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ವಿರುದ್ಧ ಸಿಟಿ ರವಿ ಅವರು ಅವಾಚ್ಯ ಪದವನ್ನ ಬಳಕೆ ಮಾಡಿರುವಂತಹ ವಿಚಾರ ಆಗಿರ್ಬೋದು, ಮತ್ತೆ ಸಿಟಿ ರವಿ ವಿರುದ್ಧ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಬಳಸಿರುವಂತ ಪದ ಆಗಿರ್ಬೋದು. ಈ ನಡುವೆ ರಾಹುಲ್ ಗಾಂಧಿ ಅವರ ಹೆಸರು ಪದೇ ಪದೇ ಉಲ್ಲೇಖ ಆಗ್ತಾ ಇತ್ತು. ಅಂದ್ರೆ ರಾಹುಲ್ ಗಾಂಧಿ ಅವ್ರನ್ನ ಡ್ರಗ್ ಅಡಿಕ್ಟ್ ಅನ್ನುವಂತ ಮಾತನ್ನ ಸಿಟಿ ರವಿ ಅವರು ಹೇಳಿದ್ರು. ಆ ಕಾರಣಕ್ಕಾಗಿ ಕೊಲೆಗಡಕೆ ಅಂದೆ ಅನ್ನುವಂತ ಮಾತನ್ನ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈಗಾಗಲೇ ಬಹಿರಂಗವಾಗೂ ಕೂಡ ಹೇಳಿದ್ದಾರೆ. ಆದ್ರೆ ಅವತ್ತು ಘಟನೆ ನಡೆದ ದಿನದಂದೇ ಒಂದು ಪದೇ ಪದೇ ಈ ವಿಚಾರಗಳನ್ನ ಉಲ್ಲೇಖ ಆಗ್ತಿರುವಂತ ಸಂದರ್ಭದಲ್ಲಿ ಸಭಾಪತಿ ಬಸವರಾಜ ಹೊರಟ್ಟಿ ಅವರ ಕೊಠಡಿಗೆ ಕರೆಸಿ ಒಂದಷ್ಟು ದೂರು ಪ್ರತ್ಯಾರೋಪ ಆರೋಪ ಪ್ರತ್ಯಾರೋಪಗಳ ಜೊತೆಗೆ ದೂರು ಮತ್ತೆ ಪ್ರತಿ ದೂರು ಎಲ್ಲವೂ ಕೂಡ ಕೊಡುವಂತ ಸಂದರ್ಭದಲ್ಲಿ ಪರಿಷತ್ನ ಸದಸ್ಯರೊಬ್ಬರಿಗೆ, ಹಿರಿಯ ಸದಸ್ಯರೊಬ್ಬರಿಗೆ ರಾಜ್ಯದ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರು ಕರೆ ಮಾಡ್ತಾರೆ. ಕರೆ ಮಾಡಿದಂತ ಸಂದರ್ಭದಲ್ಲಿ ಈ ಘಟನೆ ಏನ್ ನಡೆದಿದೆ, ಅಧಿವೇಶನದ ಒಳಗಡೆ ಆಗಿರುವಂತಹ ಘಟನೆ ಏನಿದೆ, ಆ ಘಟನೆಯ ಸಂಪೂರ್ಣ ವಿವರವನ್ನ ಪರಿಷತ್ ಸದಸ್ಯರು ಕೊಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಆಗಿರುವಂತಹ ಘಟನೆಯ ವಿಚಾರವನ್ನ ತಕ್ಷಣನೇ ಕೆಸಿ ವೇಣುಗೋಪಾಲ್ ಅವರು ರಾಹುಲ್ ಗಾಂಧಿ ಅವರ ಗಮನಕ್ಕೆ ತಂದಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ನೇರವಾಗಿ ಹೇಳ್ತಾರೆ, ಈ ವಿಚಾರಗಳಲ್ಲಿ ನನ್ನ ಹೆಸರನ್ನ ತರಬೇಡಿ ಅನ್ನುವಂತ ವಿಚಾರವನ್ನ, ಬೇಸರವನ್ನ ಮತ್ತು ಒಂದಷ್ಟು ಮುನಿಸನ್ನ ಹೊರ ಹಾಕ್ತಾರೆ. ಅದಾದ ನಂತರದಲ್ಲೂ ಕೂಡ ರಾಜ್ಯ ನಾಯಕರಿಗೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ವಾರ್ನ್ ಮಾಡ್ತಾರೆ. ಪದೇ ಪದೇ ಈ ಹೆಸರನ್ನ ಉಲ್ಲೇಖ ಮಾಡುವಂತದ್ದು ಬೇಡ,
ಸ್ಟೇಟ್ ರಾಜಕಾರಣ ಏನಿದೆ ಅದು ರಾಜ್ಯ ರಾಜಕಾರಣದ ವಿಚಾರಕ್ಕೆ ಇರ್ಲಿ, ಸೀಮಿತವಾಗಿರ್ಲಿ, ರಾಷ್ಟ್ರೀಯ ನಾಯಕರ ಹೆಸರನ್ನ ತರಬಾರ್ದು ಅನ್ನೋಂತ ವಿಚಾರವನ್ನ ಒಂದಷ್ಟು ಎಚ್ಚರಿಕೆ ಸಂದೇಶವನ್ನ ಕೊಡ್ತಾರೆ. ಇದಾದ ಮೇಲೆ ಸಚಿವರು ಯಾರು AICC KC ವೇಣುಗೋಪಾಲ್ ಯಾರು ಹಿರಿಯ ಪರಿಷತ್ನ ಸದಸ್ಯರೊಬ್ಬರಿಗೆ ಕರೆ ಮಾಡಿರ್ತಾರೆ, ಆ ಸದಸ್ಯರ ಮೇಲೆ ಅಲ್ಲಿಯ ಸಚಿವರು ಇದ್ದಂತ ಸಚಿವರೆಲ್ಲರೂ ಕೂಡ ಅವರ ಮೇಲೆ ಮುನಿಸಿಕೊಳ್ಳುವಂತದ್ದಾಗಿರ್ಬೋದು, ಅವ್ರ ಮೇಲೆ ಗರಂ ಆಗಿರುವಂತದ್ದು, ತಮ್ಮ ಸಿಟ್ಟನ್ನ ಹೊರ ಹಾಕಿರುವಂತದ್ದು ಎಲ್ಲವೂ ಕೂಡ ನಡೆದಿರದೆ. ಅಂತಿಮವಾಗಿ ಇಲ್ಲಿ ರಾಜ್ಯ ರಾಜಕಾರಣದ ವಿಚಾರದಲ್ಲಿ ಪದೇ ಈಗ CT ರವಿ ಮತ್ತೆ ಹೆಬ್ಬಾಳ್ಕರ್ ಅವರ ನಡುವೆ ಏನ್ ಟಾಕ್ ಫೈಟ್ ಏನಿದೆ, ಈ ಟಾಕ್ ಫೈಟ್ ನಡುವೆ ರಾಹುಲ್ ಗಾಂಧಿ ಹೆಸರು ಅವರು ಪದೇ ಉಲ್ಲೇಖ ಆಗ್ತಿರುವಂತ ಕಾರಣಕ್ಕಾಗಿ ಹೈಕಮಾಂಡ್ ನಾಯಕರು ಕೂಡ ಬೇಸರವನ್ನು ಹೊರಹಾಕಿರುವಂತದ್ದು ಮತ್ತೆ ಆ ಮೂಲಕ ರಾಜ್ಯ ನಾಯಕರಿಗೂ ಕೂಡ ಒಂದಷ್ಟು ಎಚ್ಚರಿಕೆಯ ಸಂದೇಶಗಳನ್ನ ಕೊಟ್ಟಿರುವಂತದ್ದು. ತೇಜಸ್ವಿನಿ, ನಿನ್ನೆಯಷ್ಟೇ ಪರಮೇಶ್ವರ್ ಅವರು CBIಗೆ ಈ ಪ್ರಕರಣ ವಹಿಸ್ತೀನಿ ಅಂತ ಹೇಳ್ತಾ ಇದ್ರು, ಈ ಕುರಿತು ಹೇಳೋದಾದ್ರೆ ಒಂದು ಈಗಾಗ್ಲೇನೆ ಸದನದ ವ್ಯಾಪ್ತಿ ಒಳಗಡೆ ಬಂದಿರುವಂತಹ ಕಾರಣಕ್ಕಾಗಿ ಸಭಾಪತಿ ಹೊರಟ್ಟಿಯವರು ರೂಲಿಂಗ್ ಅನ್ನ ಕೊಟ್ಟಾಗಿದೆ. ರೂಲಿಂಗ್ ಅನ್ನ ಕೊಟ್ಟ ನಂತರದಲ್ಲೂ ಕೂಡ ಈಗಾಗ್ಲೇನೆ ಅವ್ರು ಹೇಳಿರುವಂತದ್ದು, ಒಂದು ವೇಳೆ ಮತ್ತೆ ದೂರನ್ನ ಕೊಟ್ರೆ ಅದನ್ನ ದಾಖಲೆ ಸಮೇತ ಕೊಟ್ರೆ ಅದನ್ನ ಪರಿಶೀಲನೆ ಮಾಡ್ತೀವಿ ಅನ್ನುವಂತ ಮಾತನ್ನ ಹೊರಟ್ಟಿಯವರು ಕೂಡ ಹೇಳಿದ್ದಾರೆ. ಅದೇ ರೀತಿಯಾಗಿ ಕಾಂಗ್ರೆಸ್ ನಾಯಕರು ಕೂಡ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇರುವಂತದ್ದು, ದಾಖಲೆ ಸಮೇತ ಅದನ್ನ ದೂರನ್ನ ಕೊಡಬೇಕು, ಆ ಮೂಲಕ ಎಥಿಕ್ಸ್ ಕಮಿಟಿಗೆ ತೆಗೆದುಕೊಂಡು ಹೋಗ್ಬೇಕು ಅನ್ನೋಂತ ಒಂದಷ್ಟು ಚಿಂತನೆಗಳು ಕಾಂಗ್ರೆಸ್ ನಡೆದ್ರು ಕೂಡ ಇತ್ತ ಕಾಂಗ್ರೆಸ್ ಸರ್ಕಾರವೂ ಕೂಡ CID ಮೂಲಕ ತನಿಖೆಯನ್ನ ಮಾಡಿಸುವ ಮೂಲಕ ಸತ್ಯಾಸತ್ಯತೆಯನ್ನ ಹೊರಗೆಳೆಯಲಿಕ್ಕೆ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇರುವಂತದ್ದು. ಅಂತಿಮವಾಗಿ ತನಿಖೆ ಆದ ನಂತರದಲ್ಲಿ ಸತ್ಯಾಸತ್ಯತೆ ಹೊರಗಡೆ ಬಂದ ನಂತರದಲ್ಲಿ ಮತ್ತೊಂದು ರಾಜಕೀಯ ಜಟಾಪಟಿ ಆದ್ರೆ ಆಗುವಂತ ಎಲ್ಲಾ ಲಕ್ಷಣಗಳು ಇದಾವೆ. ತೇಜಸ್ವಿ, ಧನ್ಯವಾದ ಹನುಮಂತು ತಮ್ಮೆಲ್ಲ ಮಾಹಿತಿಗಾಗಿ.